ಎಲ್ಲಿ ಹೋಗಿ ತಲುಪ್ತದೆ ಇವರ ಕಚ್ಚಾಟ? ನಮ್ಮ ಅನುಭವದಲ್ಲಿ ಅಂತರೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ ಡಿ ಕೆ ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದಂತ ಅವರು ಗಟ್ಟಿಯಾಗಿ ಇವರಿಬ್ಬರು ಕಚ್ಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ. ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದ ಅಧಿಕಾರಿಗಳನ್ನು ಬೇಕಾದಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಈಗಷ್ಟೇ ಬರುವಾಗ ನೋಡ್ತಾ ಇದ್ದೀವಿ, ಮೈಸೂರಲ್ಲಿ ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರೆ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕ್ಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಏನು ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ಸಿನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರೆ ಅಂತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿದೆ. ಹೈಕಮಾಂಡ್ ವೀಕ್ ಆಗಿದೆ. ರಾಹುಲ್ ಗಾಂಧಿಗೆ ತಲೆಯಲ್ಲಿ ಮೆದುಳಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಈಗ ಅಲ್ಲಿ ಅಧಿವೇಶನ ನಡೀತಾ ಇರೋದು, ರಾಹುಲ್ ಗಾಂಧಿ ಅವರ ವರ್ತನೆ ನಿಮ್ಗೆ ಏನು ಅನ್ನಿಸ್ತದೆ? ಅವರು ರಾಹುಲ್ ಗಾಂಧಿ ಒಬ್ಬ ಅಪ್ರಾಪ್ತ ಬುದ್ಧಿ ಇಲ್ಲಾರ್ದವ. ನೋಡಿರಿ, ಸದನ ನಡಿಬೇಕು, ಚರ್ಚೆ ಆಗಬೇಕು. ನೀವು ಚರ್ಚೆನೇ ಮಾಡೋದಿಲ್ಲ. ಯಾವುದೋ ಒಂದು ಪುಸ್ತಕ ಇನ್ನೂ ಅದು ಇದುವೇ ಆಗಿಲ್ಲ, ಪಬ್ಲಿಷೇ ಆಗಿಲ್ಲ, ಇನ್ನೂ ಅವ್ರು ಬಿಡುಗಡೆ ಆಗಿಲ್ಲ. ಹಂಗೆ ಸಾಕಷ್ಟು ನೆಹರು ಮತ್ತು ಗಾಂಧಿ ಮಂತಂದು ಹಗರಣಗಳು, ಅವರ ಸ್ಕ್ಯಾಂಡಲ್ಗಳು, ಅವರ ಸ್ಕ್ಯಾಂಡಲ್ಗಳು ಅಂಥವು ಪುಸ್ತಕ ಭಾಳ ಅದಾವೆ ದೇಶನಾಗ. ಅದನ್ನು ಚರ್ಚೆ ಮಾಡಲಿ ಪಾರ್ಲಿಮೆಂಟ್ನಾಗ. ಇಂದಿರಾ ಗಾಂಧಿಯವರು ಏನೇನು ಗದ್ದಲ ಮಾಡಿದ್ರು, ಜವಾಹರ್ಲಾಲ್ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಏನು ಇದು ಸಂಪರ್ಕ ಇತ್ತು, ಶೇಖ್ ಅಬ್ದುಲ್ಲಾನ್ ಮನಿಯವ್ರ ಜೋಡ ಏನು ಇವನ್ನೂ ಚರ್ಚೆ ಮಾಡಲಿ. ಪ್ರಧಾನಮಂತ್ರಿ ಮೋದಿಯವರು ಏನು ಅವತ್ತಿನ ನಮ್ಮ ಏನು ವಾಯುಸೇನೆಯ ಅಧ್ಯಕ್ಷರು ಅವರು ತಮ್ಮ ಪುಸ್ತಕದಲ್ಲಿ ಏನು ಬರ್ತಾರೆ, ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ರಿ, ಫ್ರೀ ಹ್ಯಾಂಡ್ ಕೊಟ್ಟಾರೆ. ಇವತ್ತು ಮಿಲ್ಟ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಡದೇ ಇದ್ದರೆ ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ಎಷ್ಟು ಕಡಿಮೆ ಆಗಿದೆ. ಮೊದಲು ಸೈನಿಕರನ್ನ ಯಾವ ರೀತಿ ಅವ್ರು ಹೊಡಿತಿದ್ರು. ಈಗ ಫ್ರೀ ಹ್ಯಾಂಡು ನಮ್ಮ ಮಿಲ್ಟ್ರಿ ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರ ಸಂಪೂರ್ಣವಾಗಿ ಶಾಂತಿ ಇದೆ. ಎಲ್ಲರ ಕಲ್ಲು ತೂರಾಟ ಅಥವಾ ನಮ್ಮ ಭಾರತೀಯ ಸೈನ್ಯದ ಸೈನಿಕರನ್ನು, ನಮ್ಮ ಪೊಲೀಸ್ ಆರಕ್ಷಕರನ್ನು ಇವತ್ತು ಕಾಶ್ಮೀರದಲ್ಲಿ ಒಂದು ಘಟನೆ ನಾವು ನೋಡ್ತಾ ಇಲ್ಲ. ಅದು ಯಾಕಂದರೆ ಮೋದಿಯವರು ಅದನ್ನು ಫ್ರೀ ಹ್ಯಾಂಡ್ ಅವ್ರು ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಆ ಹಿನ್ನೆಲೆಯಲ್ಲಿ ಅವ್ರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ನೀವು ಏನೇ ನೀವು ತೊಗೊಂಡು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂದರೆ, ಫ್ರೀ ಹ್ಯಾಂಡ್ ಅಂದರೆ ನಾವು ಸೋತಿದ್ದೀವಿ, ನಾಯಕತ್ವ ವಿಫಲ ಆಗಿದೆ ಅಂತ ಈ ಮೂರು ಕೇಳ್ತಾನೆ. ಇವರು ಯಾವಾಗಲೂ ಕಾಂಗ್ರೆಸ್ನವರು ನಮ್ಮ ಸೈನಿಕರಿಗೆ ಕೇಳಬೇಕು. ಹಿಂದೆ ಹೇಳ್ತಿದ್ರು, ಅವ್ರು ಕಲ್ಲು ಹೋಗಿದ್ರೂ ವಾಪಸ್ಸು ಗುಂಡು ಹಾಕುವಂಥದ್ದು ಅಧಿಕಾರ ಇರಲಿಲ್ಲ. ನಮ್ಮ ಸೈನಿಕರಿಗೆ ಹೊಡೆದು ಬಿಡ್ತಿದ್ರು ಕಲ್ಲು ಜಜ್ಜಿ. ಇವತ್ತು ಸುರಕ್ಷಿತವಾಗಿ ಕಾಶ್ಮೀರದಲ್ಲಿ ನಮ್ಮ ಶಾಂತಿ ನೆಲೆಸೈತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದು. ಇದನ್ನು ರಾಹುಲ್ ಗಾಂಧಿಗೆ ದುರ್ದೈವ ಅಂದರೆ ಕಾಂಗ್ರೆಸ್ನಲ್ಲಿ ಪೂರ್ತಿ ದಿವಾಳಿ ಆಗಿದೆ. ಅವರು ಯಾರೂ ತಮ್ಮ ನಾಯಕ ತಪ್ಪು ಮಾಡಿದಾಗ ಇದು ನೀ ತಪ್ಪು ಮಾಡ್ತಾಯಿದ್ದೀಯ ಅಂತ ಹೇಳುವಂಥ ಒಬ್ಬ ಲೀಡ್ರ್ ಇಲ್ಲ. ಈ ಪ್ರಿಯರಂಜನ್ ನಮ್ಮ ಇವರಿದ್ದರು, ನಮ್ಮ ಹಿಂದಿನ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿಯವರು, ಅವ್ರು ತಪ್ಪಾದಾಗ ಹೇಳ್ತಿದ್ರು. ಅಂಥ ನಾಯಕತ್ವ ಇಲ್ಲ, ಎಲ್ಲ ಚೇಲಗಳಿಗೆ ಸೇರಿಬಿಟ್ಟಿದ್ದಾರೆ. ಅದರೊಳಗೆ ಆ ಕೇರಳದ ಒಬ್ಬ ಕೇರಳ ತಾನೇ ಸ್ವಂತ ಲೋಕಸಭೆಗೆ ಆರಿಸ್ಬರಲ್ಲ ಅಂತ ವ್ಯಕ್ತಿ ಮಾತು ಕೇಳ್ಕೊಂಡು ಈ ದೇಶದಲ್ಲಿ ವಿರೋಧ ಪಕ್ಷ ಒಬ್ಬ ಹೆಂಗಿರಬೇಕು, ಅವ್ರಿಗೇನಾದರೂ
ದೇಶದ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ. ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ, ನೀರಾವರಿ ಬಗ್ಗೆ ಏನು ಲೋಕಸಭೆಯಲ್ಲಿ ಏನು ಚರ್ಚೆ ಆಗ್ತಾಯಿದೆ? ಬರೀ ಚಿಲ್ಲರೆ ಮಾನ್ಯ ಪ್ರಧಾನಮಂತ್ರಿಗಳ ಏನು ಕುಂಡ್ರುವಂಥ ಸ್ಥಾನ ಬಲ್ಲಿ ಬಂದು ಅವ್ರ ಮೇಲೆ ಅಪಮಾನ ಮಾಡುವಂಥದ್ದು ವ್ಯವಸ್ಥಿತವಾಗಿ. ಇದಕ್ಕೆಲ್ಲ ನನಗನ್ನಿಸ್ತದೆ ರಾಹುಲ್ ಗಾಂಧಿ ಒಬ್ಬ ಚೀನಾ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ನಾನು ಅವರ ಪೂರ್ತಿ DNA ಚೆಕ್ ಮಾಡಬೇಕಂತ ಹೇಳ್ತೇನೆ ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.